ಅಮ್ಮವ್ರೆ, ನನ್ನ ಹೆಸರು ರುದ್ರಪ್ಪ ಅಂತ. ರುದ್ರಪ್ಪನಾ? ಹೇಳಿ, ಏನು ವಿಷಯ? ಅದು ಊರ್ ಜಾತ್ರೆ ಬಗ್ಗೆ ಮಾತಾಡೋದಕ್ಕೆ ಊರ್ ಜನರು ಸೇರಿದ್ದಾರೆ. ನಿಮ್ಮ ಅತ್ತೆಯವರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ದೊಡ್ಡಮ್ಮವರು ಮೊಮ್ಮಗನ ಮನೆಗೆ ಅಂತೇಳಿ ಸಿಟಿಗೆ ಬಂದ್ರಂತೆ. ಅವ್ರು ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಅಂದ್ರೆ ಅತ್ತೆ ಊರಿಗೆ ಹೋಗಿಲ್ವಾ? ಅಮ್ಮವ್ರೆ, ಸ್ವಲ್ಪ ಫೋನ್ ಕೊಡಿ ಅಮ್ಮವ್ರೆ, ಜಾತ್ರೆ ಸಂಬಂಧಪಟ್ಟಾಗೆ ಮಾತಾಡಬೇಕು. ಅದು ಅವ್ರ ಮೊಮ್ಮಗನ ಜೊತೆ ಹೊರಗಡೆ ಸುತ್ತಾಡಕ್ ಹೋಗಿದ್ದಾರೆ. ಬಂದಿದ ತಕ್ಷಣ ನಾ ಫೋನ್ ಮಾಡಿಸ್ತೀನಿ. ಸರಿ ಅಮ್ಮವ್ರೆ. ಇದೇನಿದು? ಕೆಲ್ಸದವಳು ಅತ್ತೆ ಊರಿಗೆ ಹೋದ್ಲು ಅಂತ ಹೇಳಿದ್ರು. ಇವ್ರು ನೋಡಿದ್ರೆ ಅತ್ತೆ ಊರಲ್ಲಿ ಇಲ್ಲದೇ ಇರೋ ಥರ ಮಾತಾಡ್ತಿದ್ದಾರಲ್ಲ. ಎಲ್ಲೂ ಹೋಗಿರ್ಬೋದು ಇವರು. ಅಮರ, ಅಜ್ಜಿ ಎಲ್ಲಿದ್ದಾರಂತ ನನಗೆ ಗೊತ್ತು. ನಿನಗ? ಹ್ಞೂ ಅಮರ, ಅಜ್ಜಿ ಒಂದು ವೃದ್ಧಾಶ್ರಮದಲ್ಲಿದ್ದಾರೆ. ಏನು, ವೃದ್ಧಾಶ್ರಮನ? ಹೌದು ಅಮರ, ಅಜ್ಜಿನ ಒಂದು ವೃದ್ಧಾಶ್ರಮದ ಸೇರಿಸಿದ್ದೀನಿ ಅಂತ ಜಯದೇವ್ ಸರ್ ಯಾರ ಜೊತೆ ಮಾತಾಡ್ತಾ ಇದ್ರು. ಯಾವ ವೃದ್ಧಾಶ್ರಮ ಅಂತ ಏನಾದ್ರು ಗೊತ್ತಾ? ಮಾತೃಶ್ರೀ ವೃದ್ಧಾಶ್ರಮ ಅಂತ ಹೇಳ್ತಾ ಇದ್ರು. ಸರಿ, ಇನ್ಮೇಲೆ ಆ ಮನೇಲಿ ಏನೇ ನಡೆದ್ರು ನನಗೆ ಬಂದು ಹೇಳು. ಸರಿ ಅಮ್ಮ. ಎಂತ ಕೆಲಸ ಮಾಡಿದ್ದಾನೆ ಇವನು. ಅವನ ಹೊತ್ತಿಗೆ ಕೈ ಹಾಕೋ ಕೆಲಸ ಮಾಡಿದ್ದಾನೆ. ಒಂದ್ ವೇಳೆ ಆ ಮುದುಕಿ ವೃದ್ಧಾಶ್ರಮಲ್ಲಿರೋ ವಿಷಯ ಗೌತಮ್ ಗೊತ್ತಾದ್ರೆ ಅವನು ಸುಮ್ಮನೆ ಇರ್ತಾನ? ಇವನು ಸುಮ್ಮನೆ ಇರಲ್ಲ. ಇಲ್ಲದೆ ಇರೋ ತಲೆನೋವೆಲ್ಲ ತಂದ್ಕೋತಾನೆ. ಮಾತುಶ್ರೀ ವೃದ್ಧಾಶ್ರಮನ? ಓ ಹೌದಾ, ಥ್ಯಾಂಕ್ಸ್. ಅಂದ್ರೆ ಆ ಮುದುಕಿ ಆನಂದ್ ಮನೆಗೆ ಶಿಫ್ಟ್ ಆಗಿದ್ದಾಳ. ಯಾವುದಕ್ಕೂ ಒಂದ್ಸಲ ಸುಮ್ಮನೆ ನೆಪಕ್ಕಾದ್ರೂ ಮಾತಾಡ್ಸ್ಕೊಂಡು ಬರೋಣ. ಮಂಜು, ಆನಂದ್ ಮನೆಗೆ ಹೋಗು. ಸರಿ ಅಮ್ಮ. ಕ್ಷಮಿಸಿ ಮೇಡಮ್, ನನ್ನಿಂದ ತೊಂದರೆ ಆಯಿತು. ಇವತ್ತು ಡ್ಯೂಟಿಗೆ ರಜಾ ಹಾಕಿದ್ದೆ. ಸ್ಟೇಷನಿಂದ ಒಂದು ಫೋನ್ ಮಾಡಿದರೆ ನಾನೇ ಬರ್ತಾ ಇದ್ದೆ. ಅಂದಹಾಗೆ ಗೌತಮ್ ಸರ್ ಬಂದಿಲ್ವಾ ಮೇಡಮ್? ಇಲ್ಲ ಸರ್, ನಾನೊಬ್ಳೆ ಬಂದೆ. ಹೋ, ಸರ್ ಬ್ಯುಸಿ ಇದ್ರು ಅನ್ಸುತ್ತೆ. ಹಾಂ ಸರ್, ಮಗು ವಿಷಯ ಎಲ್ಲರಿಗೂ ಬಂದಿದೆ ಸರ್. ಮಕ್ಕಳ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಿದ್ದೀವಿ ಮೇಡಮ್. ಆದರೆ ನಮ್ಮ ಮುಂದೆ ಇರುವಂತಹ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದರೆ, ಮಗುವಾಗಿದ್ದಾಗ ಕಳೆದೋಗಿದ್ದ ಮಕ್ಕಳನ್ನ ಈಗ ಹೇಗೆ ಪತ್ತೆ ಹಚ್ಚೋದು ಅಂತ. ನಮ್ಮ ಹತ್ರ ಯಾವ ಫೋಟೋಸೂ ಇಲ್ಲ, ಯಾವ ರೆಫರೆನ್ಸೂ ಇಲ್ಲ. ಮಕ್ಕಳು ಎಲ್ಲಿದ್ದಾರೆ, ಯಾರ ಕೈ ಸೇರಿದ್ದಾರೆ ಅನ್ನೋ ಮಾಹಿತಿ ಮೇಲೆ ಪತ್ತೆ ಹಚ್ಚಬೇಕು. ಈ ಟಾಸ್ಕು ತುಂಬ ಕಷ್ಟನೇ. ಆದರೆ ನೀವು ವರಿ ಮಾಡಿಬಿಡಿ ಮೇಡಮ್, ನಾವು ಪತ್ತೆ ಹಚ್ಚಿರ್ತೀವಿ. ನಾವು ಇದನ್ನ ಸವಾಲಾಗಿ ಸ್ವೀಕರಿಸಿದ್ದೀವಿ. ಆದಷ್ಟು ಬೇಗ ನಿಮ್ಗೆ ಒಳ್ಳೆ ಸುದ್ದಿ ಕೊಡ್ತೀವಿ. ನಮ್ಮ ಹತ್ರ ಇರೋ ರಿಸೋರ್ಸ್ನ ಬಳಸ್ಕೊಂಡು ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಅದನ್ನ ಮಾಡ್ತೀವಿ ಮೇಡಮ್. ನಥಿಂಗ್ ಟು ವರಿ ಮೇಡಮ್, ನಿಮ್ಮ ಮಗು ನಿಮ್ಗೆ ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು ಸರ್. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮೇಡಮ್? ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಆ್ಯಕ್ಚುಲಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಗೌತಮ್ ಸರ್ಗೆ ಥ್ಯಾಂಕ್ಫುಲ್ ಆಗಿರಬೇಕು. ಅವರು ಒಂದು ಕಾಲದಲ್ಲಿ ನಮಗೆ ತುಂಬ ಸಹಾಯನೇ ಮಾಡಿದ್ದಾರೆ. ನಿಜವಾಗ್ಲೂ ಈಸ್ ಎ ಜೆಂಟ್ಲ್ಮ್ಯಾನ್, ಈಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವರು ನಮ್ಮ ಮಧ್ಯೆ ಇದ್ದಾರೆ ಅನ್ನೋದೇ ನಮಗೆ ಒಂದು ಹೆಮ್ಮೆಯ ವಿಷಯ. ಆ ಮಗುಗೋಸ್ಕರ ಅವ್ರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಡಿಪಾರ್ಟ್ಮೆಂಟು ಮಾಡೋ ಕೆಲಸನ ಅವರೇ ಮಾಡಿದ್ದಾರೆ. ಮಗುನ ಹುಡ್ಕೊಂಡು ಸಾಕಷ್ಟು ಅಲ್ದಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಮೇಡಮ್. ನಾವು ಕರೆದ ಕಡೆ ಎಲ್ಲ ಬಂದಿದ್ದಾರೆ, ಕೆಲವು ಕಡೆ ಅಂತೂ ದಿನಗಟ್ಟಲೆ ಕಾದಿದ್ದಾರೆ. ತಪಸ್ಸೆ ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ. ನಾನು ಇಲ್ಲದೆ ಇರಬೇಕಾದ್ರೆ ಗೌತಮ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ನೋವು ತಿಂದಿದ್ದಾರೆ. ಸಾರಿ ಗೌತಮ್ ಅವರೇ.
ಆಲ್ಮೋಸ್ಟ್ ಎಲ್ಲೆಲ್ಲಿ ಅನಾಥಾಶ್ರಮ ಇದೆಯೋ ಅಲ್ಲೆಲ್ಲ ಹೋಗಿ ಹುಡುಕಿದ್ದಾರೆ. ನಾವು ಹೋಗೋ ಕಡೆಯೆಲ್ಲ ಅವ್ರು ಬಂದಿದ್ದಾರೆ ಮೇಡಮ್. ನಮ್ಮ ಕೆಲಸಕ್ಕೆ ನೆರವಾಗಿದ್ದಾರೆ. ನೀವು ಮಗುಗೋಸ್ಕರ ಎಷ್ಟು ತೌಕ ಪಡ್ತಿದ್ದೀರಾ ಅಂತ ನನಗೆ ಗೊತ್ತು ಮೇಡಮ್. ನಾನು ಅದನ್ನ ಸರ್ ಹತ್ರ ನೋಡಿದ್ದೀನಿ. ಅವ್ರ ಒದ್ದಾಟನ ನಾನು ತುಂಬ ಹತ್ರದಿಂದ ನೋಡಿದ್ದೀನಿ. ಅಂಥವ್ರಿಗೆ ಹೀಗಾಯ್ತಲ್ಲ ಅಂತ ನಮಗೆ ತುಂಬ ಬೇಜಾರಿದೆ. ಮಗು ಸಿಗಬೇಕು ಅಂತ ನಿಮ್ಗೆ ಎಷ್ಟಿದೆಯೋ ನಮಗೂ ಅಷ್ಟೇ ಇದೆ. ಖಂಡಿತ ಮಗು ಸಿಗುತ್ತೆ ಮೇಡಮ್. ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತರ್ತೀನಿ. ಇವಳ್ಯಾಕೆ ಬಂದ್ಲೀಗ? ಇವಳ ಮುಖ ನೋಡೋಕ್ಕೆ ಇಷ್ಟ ಇಲ್ಲ ನನಗೆ. ಏನು ಶಾಕುಂತಲಾ ದೇವಿಯವರು ಈ ಕಡೆಗೆ ದಯ ಮಾಡಿಸ್ಬಿಟ್ಟಿದ್ದೀರಾ? ಯಾಕೆ? ಓಹೋ, ನನ್ನನ್ನ ಹುಡ್ಕೊಂಡು ಬಂದ್ರ ಅಥವಾ ಬೇರೆ ಇನ್ನೇನಾದ್ರೂ ಕೆಲಸ ಇತ್ತಾ? ಇಲ್ಲ ಅತ್ತೆ, ನಿಮ್ಮನ್ನ ನೋಡಕ್ಕೆ ಬಂದಿದ್ದು. ಏನು ನಿನ್ನ ಮಗ ಮಾಡಿರೋ ತಪ್ಪಿಗೆ ಸಮಜಾಯಿಸ್ಕೊಟ್ಟು ಟ್ಯಾಪೆ ಹಚ್ಚಕ್ ಬಂದಿಯಾ?